ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವ ಮಹತ್ವದ ಬೆಳವಣಿಗೆಯಲ್ಲಿ ರಷ್ಯಾ ಇದೀಗ ಭಾರತಕ್ಕೆ ಹೆಚ್ಚುವರಿ S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಂಗಳನ್ನು ಮಾರಾಟ ಮಾಡುವ ಕುರಿತು ಚರ್ಚೆಗಳು ನಡೆಯುತ್ತಿರುವುದನ್ನು ಅಧಿಕೃತವಾಗಿ ದೃಢಪಡಿಸಿದೆ. ಈ ಬೆಳವಣಿಗೆ ಭಾರತ ತನ್ನ ರಾಷ್ಟ್ರೀಯ ಏರ್ ಡಿಫೆನ್ಸ್ ಗ್ರಿಡ್ ಅನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ದಿಕ್ಕಿನಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿರುವುದನ್ನು ಸೂಚಿಸುತ್ತದೆ. ರಷ್ಯಾದ ಫೆಡರಲ್ ಸರ್ವಿಸ್ ಫಾರ್ ಮಿಲಿಟರಿ ಟೆಕ್ನಿಕಲ್ ಕೋಪರೇಷನ್ ಅಂದರೆ FSMTC ಪ್ರಕಾರ ಭಾರತ ಸರ್ಕಾರ ಈಗಾಗಲೇ ಖರೀದಿಸಿರುವ 5 S-400 ರೆಜಿಮೆಂಟಲ್ ಸೆಟ್ಗಳಿಗೆ ಹೆಚ್ಚುವರಿಯಾಗಿ ಮತ್ತಷ್ಟು ಯೂನಿಟ್ಗಳನ್ನು ಪಡೆಯಲು ಆಸಕ್ತಿ ತೋರಿಸಿದೆ. ಗಮನಾರ್ಹವಾಗಿ ಭಾರತ ಮತ್ತು ರಷ್ಯಾ ನಡುವೆ 2018ರಲ್ಲಿ ಸುಮಾರು $5.4 ಬಿಲಿಯನ್ ಮೌಲ್ಯದ ಐತಿಹಾಸಿಕ ಒಪ್ಪಂದದ ಅಡಿಯಲ್ಲಿ ಮೊದಲ 5 S-400 ವ್ಯವಸ್ಥೆಗಳ ಖರೀದಿ ನಡೆದಿತ್ತು. 2026ರ ಮೇ 26ರಿಂದ 29ರವರೆಗೆ ಮಾಸ್ಕೋ ಸಮೀಪ ನಡೆದ ಇಂಟರ್ ನ್ಯಾಷನಲ್ ಸೆಕ್ಯೂರಿಟಿ ಫೋರಂನಲ್ಲಿ ಮಾತನಾಡಿದ FSMTC ಅಧಿಕಾರಿಗಳು ಭಾರತ ಈಗ ಹೆಚ್ಚುವರಿ S-400 ವ್ಯವಸ್ಥೆಗಳ ಖರೀದಿಗೆ ಅಧಿಕೃತ ಆಸಕ್ತಿ ವ್ಯಕ್ತಪಡಿಸಿರುವುದಾಗಿ ಇಂಟರ್ಫ್ಯಾಕ್ಸ್ ಸುದ್ದಿ ಸಂಸ್ಥೆಗೆ ತಿಳಿಸಿದ್ದಾರೆ. ಇದರ ಜೊತೆಗೆ ರಷ್ಯಾದ ಅಧಿಕಾರಿಗಳು 2025ರ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆದ ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನ ಪರಿಸ್ಥಿತಿಯ ವೇಳೆ S-400 ವ್ಯವಸ್ಥೆಯ ಪ್ರದರ್ಶನವನ್ನು ವಿಶೇಷವಾಗಿ ಹೊಗಳಿದ್ದಾರೆ. ಭಾರತವು ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಕ್ರಿಯೆಯಾಗಿ ಆರಂಭಿಸಿದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು S-400 ವ್ಯವಸ್ಥೆಯನ್ನು ಭಾರಿ ಪ್ರಮಾಣದಲ್ಲಿ ಬಳಸಿದ್ದವು. ಭಾರತದಲ್ಲಿ ಸುದರ್ಶನ ಎಂಬ ಹೆಸರಿನಿಂದ ಪರಿಚಿತವಾಗಿರುವ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಸಮಯದಲ್ಲಿ ಅತ್ಯಂತ ಸಂಕೀರ್ಣವಾದ 300 ಕಿಲೋಮೀಟರ್ ದೂರದ ಇಂಟರ್ಸೆಪ್ಟ್ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನೆರವೇರಿಸಿದೆ ಎಂದು ಓಪನ್ ಸೋರ್ಸ್ ಮಿಲಿಟರಿ ವರದಿಗಳು ಸೂಚಿಸುತ್ತವೆ. ಶತ್ರು ಪ್ರದೇಶದ ಆಳದಲ್ಲಿದ್ದ ವೈಮಾನಿಕ ಗುರಿಗಳನ್ನು ನಿಖರವಾಗಿ ಹೊಡೆದುರುಳಿಸುವ ಮೂಲಕ S-400 ತನ್ನ ತಂತ್ರಜ್ಞಾನದ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಎಂದು ರಷ್ಯಾ ಹೇಳಿದೆ. ಇದಕ್ಕೂ ಮೊದಲು FSMTC ನಿರ್ದೇಶಕ ದಿಮಿತ್ರಿ ಶುಗಾಯೇವ್ ಕೂಡ ಇದೇ ವಿಚಾರದ ಬಗ್ಗೆ ಮಹತ್ವದ ಮಾಹಿತಿಯನ್ನು ನೀಡಿದ್ದರು. ಮೇ 20ರಂದು ಚೀನಾ ಪ್ರವಾಸದ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಭಾರತಕ್ಕೆ ಈಗಾಗಲೇ ಒಪ್ಪಂದಗೊಂಡಿರುವ S-400 ವ್ಯವಸ್ಥೆಗಳ ವಿತರಣೆ ಯೋಜನೆಯಂತೆ ಸಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ನಿರ್ಬಂಧಗಳು ಮತ್ತು ರಷ್ಯಾದ ರಕ್ಷಣಾ ವಲಯದ ಮೇಲೆ ಜಾಗತಿಕ ಒತ್ತಡಗಳಿದ್ದರೂ ಕೂಡ ಭಾರತದೊಂದಿಗೆ ಮಾಡಿಕೊಂಡಿರುವ ಒಪ್ಪಂದದ ವೇಳಾಪಟ್ಟಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಉಳಿದಿರುವ ಕೊನೆಯ S-400 ಯೂನಿಟ್ಗಳು 2026ರ ಅಂತ್ಯದೊಳಗೆ ಭಾರತಕ್ಕೆ ತಲುಪುವ ನಿರೀಕ್ಷೆ ಇದೆ. ಈ ಮಹತ್ವದ ರಕ್ಷಣಾ ಸಹಭಾಗಿತ್ವದ ಅಡಿಪಾಯ 2018ರ ಅಕ್ಟೋಬರ್ನಲ್ಲಿ ನಿರ್ಮಾಣವಾಗಿತ್ತು. ಆ ಸಂದರ್ಭದಲ್ಲಿ ಭಾರತ ಮತ್ತು ರಷ್ಯಾ ಉನ್ನತ ಮಟ್ಟದ ರಾಜತಾಂತ್ರಿಕ ಸಭೆಗಳ ವೇಳೆ S-400 ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಿದ್ದವು. ಈ ಮೂಲಕ ಭಾರತ ಅತ್ಯಾಧುನಿಕ ದೀರ್ಘ ದೂರದ ಸರ್ಫೇಸ್ ಟು ಏರ್ ಮಿಸೈಲ್ ತಂತ್ರಜ್ಞಾನವನ್ನು ಹೊಂದಿರುವ ಕೆಲವೇ ರಾಷ್ಟ್ರಗಳ ವಿಶೇಷ ಪಟ್ಟಿಗೆ ಸೇರಿತ್ತು. S-400 ಅನ್ನು ಪ್ರಪಂಚದ ಅತ್ಯಂತ ಭೀಕರ ಮತ್ತು ಸಾಮರ್ಥ್ಯವಂತ ಏರ್ ಡಿಫೆನ್ಸ್ ನೆಟ್ವರ್ಕ್ಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಈ ವ್ಯವಸ್ಥೆ ಫೈಟರ್ ಜೆಟ್ಗಳು, ಕ್ರೂಸ್ ಮಿಸೈಲ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಸೇರಿದಂತೆ ಹಲವು ರೀತಿಯ ವೈಮಾನಿಕ ಅಪಾಯಗಳನ್ನು ಅತ್ಯಂತ ದೂರದಲ್ಲೇ ಪತ್ತೆ ಹಚ್ಚಿ ನಾಶಪಡಿಸುವ ಸಾಮರ್ಥ್ಯ ಹೊಂದಿದೆ. ಭಾರತದ ದೃಷ್ಟಿಯಿಂದ ನೋಡಿದರೆ ಚೀನಾ ಮತ್ತು ಪಾಕಿಸ್ತಾನದಿಂದ ಎದುರಾಗುವ ಜಟಿಲ ವೈಮಾನಿಕ ಬೆದರಿಕೆಗಳನ್ನು ಎದುರಿಸಲು S-400 ರೀತಿಯ ಬಲಿಷ್ಠ ಏರ್ ಡಿಫೆನ್ಸ್ ವ್ಯವಸ್ಥೆ ಅತ್ಯಂತ ಅಗತ್ಯವಾಗಿದೆ. S-400 ನಿಯೋಜನೆಯ ಮೂಲಕ ಭಾರತ ತನ್ನ ಪ್ರಮುಖ ನಗರಗಳು, ಸೈನಿಕ ತಾಣಗಳು ಮತ್ತು ಸ್ಟ್ರಾಟಜಿಕ್ ಆಸ್ತಿಗಳ ಮೇಲೆ ಬಹುಪದರ ರಕ್ಷಣಾ ಕವಚವನ್ನು ನಿರ್ಮಿಸಿಕೊಳ್ಳಲು ಸಾಧ್ಯವಾಗುತ್ತಿದೆ. ಇದೀಗ ಹೆಚ್ಚುವರಿ S-400 ಖರೀದಿಯ ಬಗ್ಗೆ ಕಳೆದ ಹಲವು ತಿಂಗಳುಗಳಿಂದಲೇ ಊಹಾಪೋಹಗಳು ಜೋರಾಗಿದ್ದವು. 2026ರ ಮಾರ್ಚ್ ತಿಂಗಳಲ್ಲಿ ಭಾರತದ ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ಅಂದರೆ DAC ಇನ್ನೂ 5 ಹೊಸ S-400 ರೆಜಿಮೆಂಟ್ಗಳನ್ನು ಖರೀದಿಸುವ ಭಾರಿ ಯೋಜನೆಗೆ ಅನುಮೋದನೆ ನೀಡಿದ ವರದಿಗಳು ಹೊರಬಂದಿದ್ದವು. ಈ ನಿರ್ಧಾರ ಜಾರಿಗೆ ಬಂದರೆ ಭಾರತೀಯ ಸೈನ್ಯದ S-400 ಇನ್ವೆಂಟರಿ ದ್ವಿಗುಣಗೊಳ್ಳಲಿದ್ದು ದೇಶದ ವೈಮಾನಿಕ ರಕ್ಷಣಾ ಸಾಮರ್ಥ್ಯ ಇನ್ನಷ್ಟು ಬಲಿಷ್ಠವಾಗಲಿದೆ. ಒಟ್ಟಿನಲ್ಲಿ ನೋಡಿದರೆ ಭಾರತ ಮತ್ತು ರಷ್ಯಾ ನಡುವಿನ ಈ ಹೊಸ S-400 ಒಪ್ಪಂದವು ದಕ್ಷಿಣ ಏಷ್ಯಾದ ಭದ್ರತಾ ಸಮೀಕರಣದಲ್ಲೇ ದೊಡ್ಡ ಬದಲಾವಣೆಯನ್ನು ತರಬಹುದಾದ ಮಹತ್ವದ ಬೆಳವಣಿಗೆಯಾಗಿ ಪರಿಣಮಿಸುತ್ತಿದೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.